ಹೆಸರು ರಕ್ಷಿತಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು ನಾನು ಅದರಲ್ಲಿ ಭಾಗವಹಿಸುತ್ತಿದ್ದೇನೆ. ನಾನು ಒಂದು ಮಾದರಿಯನ್ನು ಮಾಡಿದ್ದೇನೆ. ಆ ಮಾದರಿಯ ಹೆಸರು ಮಳೆ ನೀರು ಕೊಯ್ಲು ಹಾಗೂ ಸಂಗ್ರಹಣೆ. ಈ ಮಳೆ ನೀರು ಕೊಯ್ಲು ಸಂಗ್ರಹಣೆ ಬೇಕಾದ ವಸ್ತುಗಳೆಂದರೆ ರೊಟ್, ಕಲರ್ ಶೀಟ್, ಗಿಡಗಳು, ಮರಗಳು ಮತ್ತು ಶುದ್ಧೀಕರಣದಲ್ಲಿ ಹತ್ತಿ, ಇದ್ದಿಲು, ಜಲ್ಲಿಕಲ್ಲು, ಮಣ್ಣು ಮತ್ತು ಮಳೆ ನೀರನ್ನು ಸಂಗ್ರಹಿಸುವುದಕ್ಕೆ ಬಾಕ್ಸ್ ಮತ್ತು ಬಾಟಲಿಯ ಇತರೆ ಚೂರುಗಳು. ಮೊದಲನೆಯದಾಗಿ ಮಳೆ ನೀರು ಕೊಯ್ಲು ಎಂದರೇನು ತಿಳಿದುಕೊಳ್ಳೋಣ. ಮಳೆ ನೀರು ಕೊಯ್ಲು ಎಂದರೆ ನೀರನ್ನು ಪೋಲಾಗದಂತೆ ಶುದ್ಧೀಕರಣದಲ್ಲಿ ಶುದ್ಧಿಸಿ ಸಂಗ್ರಹಿಸುವುದೇ ಮಳೆ ನೀರು ಕೊಯ್ಲು. ನಾವು ಶುದ್ಧೀಕರಣ ಏನು ಮಾಡಬೇಕು? ಶುದ್ಧೀಕರಣ ಎಂದ್ರೇನು ಅಂದ್ರೆ, ಶುದ್ಧೀಕರಣ ಎಂದರೆ ಇಲ್ಲಿ ಚಾವಣಿ ಮೇಲಿಂದ ನೀರು ಬೀಳ್ತಾವಲ್ಲ, ಅವನ್ನ ಕಡ್ಡಿ, ಕಸ, ಧೂಳನ್ನು ಬೇರ್ಪಡಿಸುವ ಕ್ರಿಯೆಯೇ ಶುದ್ಧೀಕರಣ ಘಟಕ. ಈ ಸಂಗ್ರಹಣೆ ಎಂದರೆ ನೀರನ್ನು ದೊಡ್ಡ ಪ್ರಮಾಣದಲ್ಲಿ ಅಥವಾ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವುದಕ್ಕೆ ಸಂಗ್ರಹಣೆ ಅಥವಾ ಶೇಖರಣೆ ಎನ್ನುವರು. ಈ ಮಾದರಿಯು ಏನು ಮಾಡ್ತದೆ ಅಂದರೆ, ನಾವು ಮಳೆ ನೀರು ಬಂದಾಗ ಈ ಚಾವಣಿ ಮೇಲೆ ನೀರು ನಿಂತುಕೊಳ್ಳುತ್ತವೆ. ಈ ಚಾವಣಿ ಮೇಲಿನ ನೀರು ನಾವು ನೈಸರ್ಗಿಕವಾಗಿ ಸಿಗುವಂತಹ ಜಲ್ಲಿಕಲ್ಲು, ಮಣ್ಣು ಮತ್ತು ಇದ್ದಿಲು ಮತ್ತು ಇತ್ಯಾದಿ ವಸ್ತುಗಳನ್ನು, ನಾವು ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಶುದ್ಧೀಕರಣದಲ್ಲಿ ಶುದ್ಧಿಸಿ ಮತ್ತು ಸಂಗ್ರಹಣೆ ಮಾಡಬಹುದಾಗಿದೆ. ಈ ಸಂಗ್ರಹಣೆ ಮಾಡುವುದರಿಂದ ಅನುಕೂಲಗಳೇನೆಂದ್ರೆ, ಮೊದಲನೇದಾಗಿ ಅಂತರ್ಜಲ ಮಟ್ಟ ವೃದ್ಧಿಯಾಗುತ್ತೆ. ಅಂತರ್ಜಲ ಮಟ್ಟ ವೃದ್ಧಿ ಹೆಂಗಾಗ್ತತೆ ಅಂದ್ರೆ, ಇವಾಗ ಮಳೆ ಬರ್ತತೆ, ಮಳೆ ನೀರು ಹಂಗೆ ಭೂಮಿ ಒಳಗಡೆ ಹೋಗ್ತತೆ. ಅದನ್ನ ನಾವು ಇವಾಗ ಬೋರ್ವೆಲ್ ಹಾಕಿಸ್ತೀವಿ. ಬೋರ್ವೆಲ್ ಹಾಕಿಸಿದಾಗ ನಮಗೆ ನೀರ್ ಬೇಕಂದಾಗ ಬೋರ್ವೆಲ್ ನಡಿಬೇಕು ಅಂದ್ರೆ ಕರೆಂಟ್ ಬೇಕಾಗಿರ್ತತೆ. ಆ ಕರೆಂಟ್ ಬೇಕಾದಾಗ ನಾವು ಅಂದ್ರೆ ನಮಗೆ ಇವಾಗ ಬೋರ್ವೆಲ್ ಇಂದ ನೀರ್ ಬೇಕಾಗಿರ್ತದೆ, ಅವಾಗ ಕರೆಂಟ್ ಇರೋದಿಲ್ಲ. ಅದ್ರ ಬದಲು ನಾವ್ ಹಿಂಗೆ ಸಂಗ್ರಹಣೆ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ನೀರ್ನ ಯೂಸ್ ಮಾಡ್ಕೋಬಹುದಾಗಿರ್ತತೆ. ಮತ್ತೆ ಎರಡನೇದಾಗಿ ಗೃಹ ಬಳಕೆ ಹೆಂಗಾಗ್ತತೆ ಅಂದ್ರೆ, ನಾವು ಶೌಚಾಲಯಕ್ಕಾಗ್ಬೋದು ಅಥವಾ ಬಟ್ಟೆ ತೊಳೆಯಲು ಮತ್ತು ಇತ್ಯಾದಿ ಕಾರ್ಯಗಳಿಗೆ ನಾವು ಬಳಸ್ಕೋಬಹುದಾಗಿದೆ ಈ ಮಳೆ ನೀರು ಕೊಯ್ಲುಗಳನ್ನ. ಮತ್ತೆ ತೋಟಗಳಿಗೆ ಅಥವಾ ಕೃಷಿಗೆ ಹೆಂಗೆ ಅಂತಂದ್ರೆ, ಇವಾಗ ಬೋರ್ವೆಲ್ 1 ವಾರ 2 ವಾರ ಕರೆಂಟ್ ಇರಲ್ಲ ಅಂತ ಅನ್ಕೊಳ್ರಿ. ಕರೆಂಟ್ ಇಲ್ದಾಗ ನಾವ್ ಏನ್ ಮಾಡಕ್ಕಾಗ್ತತೆ, ಆ ಗಿಡ ಮರಗಳೆಲ್ಲ ಒಣಗ್ತಾ ಇರ್ತವೆ. ಆ ಒಣಗ್ಬೇಕಾದ್ರೆ ನಾವ್ ಈ ಮಳೆ ನೀರು ಕೊಯ್ಲಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ರೆ, ಇಲ್ಲಿ ಸಂಗ್ರಹಣೆ ಮಾಡ್ಕೊಂಡು ಇಟ್ಕೊಂಡಿದ್ರೆ, ನಾವ್ ಯಾವಾಗ ಬೇಕಾದ್ರೂ ಆ ಗಿಡಗಳಿಗೆ ಮರಗಳಿಗೆ ನಾವ್ ಯಾವಾಗ ಬೇಕೋ ಅವಾಗ ನೀರಾವರಿ ಮುಖಾಂತರ ಅಥವಾ ನಾವ್ ಯಾವ್ದೋ ಒಂದು ನೀರಾವರಿಯಲ್ಲಿ ನಾವು ನೀರನ್ನ ಹಾಯಿಸಬಹುದಾಗಿದೆ. ಇದರಿಂದ ಈ ಮಳೆ ನೀರು ಕೊಯ್ಲಿನಿಂದ ಆಗುವ ಅನುಕೂಲಗಳಾಗಿವೆ. ಧನ್ಯವಾದಗಳು.